ಮಿತ್ರರೇ ನಮಸ್ಕಾರ. ಮಿತ್ರರೇ, ದೆಹಲಿಯಲ್ಲಿ ಬಿಜೆಪಿಯ 27 ವರ್ಷದ ವನವಾಸ ಇವತ್ತಿಗೆ ಅಂತ್ಯ ಆಗಿದೆ. ಬಿಜೆಪಿ ಬಹಳ ಖುಷಿಯ ಕಡಲಿನಲ್ಲಿ ತೇಲ್ತಾ ಇದೆ. ಯಾಕೆಂದರೆ ಬಿಜೆಪಿಗೆ ದೆಹಲಿಯ ಗೆಲುವು ಬಹಳ ಅನಿವಾರ್ಯ ಆಗಿತ್ತು. ಇಡೀ ದೇಶವನ್ನು ಗೆದ್ದಿದ್ದಂತಹ ಬಿಜೆಪಿಗೆ ದೆಹಲಿಯಂತಹ ಒಂದು ನಗರ ರಾಜ್ಯವನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಿರಲಿಲ್ಲ. ನರೇಂದ್ರ ಮೋದಿ ಅವರಿಗೂ ಕೂಡ ಈ ಕೊರಗಿತ್ತು. ಯಾಕೆಂತಂದರೆ ದೆಹಲಿಯಲ್ಲಿ ಪ್ರಧಾನಿಯಾಗಿ ಅವರು ಅಧಿಕಾರ ನಡೆಸ್ತಾ ಸರಿಸುಮಾರು 11 ವರ್ಷ ಆಗ್ತಾ ಇದೆ. ಎರಡೆರಡು ಬಾರಿ ಲೋಕಸಭೆಯಲ್ಲಿ ಪ್ರಚಂಡ ವಿಜಯವನ್ನು ದಾಖಲಿಸಿದ್ದಾರೆ. ಇಷ್ಟಾದರೂ ಕೂಡ ದೆಹಲಿಯ ವಿಧಾನಸಭೆಯನ್ನು ಗೆದ್ದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹೀಗಾಗಿ ನರೇಂದ್ರ ಮೋದಿ ಅವರಿಗೂ ಒಂದು ಕೊರಗಿತ್ತು, ಅಮಿತ್ ಶಾಗೂ ಇತ್ತು, ಇಡೀ ಪಕ್ಷಕ್ಕೆ ಆ ಕೊರಗು ಕಾಡ್ತಾ ಇತ್ತು. ಮಿತ್ರರೇ, ಇವತ್ತಿಗೆ ಅದೆಲ್ಲವೂ ಅಂತ್ಯ ಆಗಿದೆ. ಮೋದಿ ಸಹ ಖುಷಿಯಾಗಿದ್ದಾರೆ, ಅಮಿತ್ ಶಾ ಖುಷಿಯಾಗಿದ್ದಾರೆ, JP ನಡ್ಡಾ ಕೂಡ ಖುಷಿಯಾಗಿದ್ದಾರೆ. ಇಡೀ ಬಿಜೆಪಿಯ ಕಾರ್ಯಕರ್ತರ ಬಳಗ ಬಹಳ ಖುಷಿಯಲ್ಲಿ ತೇಲ್ತಾ ಇದೆ. ಸಹಜ, ಅವರು ಖುಷಿಯಾಗೋದಕ್ಕೆ ಕಾರಣ ಇದೆ, ಯಾಕೆಂದರೆ ದೆಹಲಿಯಲ್ಲಿ ಗೆಲುವು ಸಿಕ್ಕಿದೆ ಅಂತ. ಮಿತ್ರರೇ, ಈ ಗೆಲುವಿನ ಖುಷಿಯನ್ನು ಇನ್ನಷ್ಟು ಜಾಸ್ತಿ ಮಾಡಿದ್ದು ಉತ್ತರ ಪ್ರದೇಶದ ಒಂದು ಬೈ ಎಲೆಕ್ಷನ್. ದೆಹಲಿಯನ್ನು ಬಿಜೆಪಿ ಗೆದ್ದಿದ್ದು ಒಂದು ತೂಕವಾದರೆ ಉತ್ತರ ಪ್ರದೇಶದ ಆ ಬೈ ಎಲೆಕ್ಷನ್ ಅನ್ನು ಗೆದ್ದಿದ್ದು ಇನ್ನೊಂದು ತೂಕ. ಅಲ್ಲಿ ಯೋಗಿ ಆದಿತ್ಯನಾಥ್ ನನಗೆ ಇನ್ನೊಬ್ಬ ಸರಿಸಾಟಿಯಾದ ನಾಯಕನಿಲ್ಲ ಅನ್ನೋದನ್ನು ಮತ್ತೆ ಸಾಬೀತು ಮಾಡಿದ್ದಾರೆ. ಯೋಗಿ ಆದಿತ್ಯನಾಥರ ಬಲ 100 ಪಟ್ಟು ಜಾಸ್ತಿ ಆಗಿದೆ. ಯಾಕೆ ಅಂತಂದರೆ ಕಳೆದ ಲೋಕಸಭಾ ಚುನಾವಣೆಯ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಹೀನಾಯ ಸೋಲನ್ನು ಕಂಡಿತ್ತು. ಕೇವಲ 33 ಸೀಟನ್ನು ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಆಗಿತ್ತು. ಮಿತ್ರರೇ, ಬಿಜೆಪಿಗೆ ಕೇವಲ 33 ಸೀಟು ಗೆದ್ದಿದ್ದು ಅವಮಾನವನ್ನು ತಂದಿರಲಿಲ್ಲ. ಆ ಒಂದು ಕ್ಷೇತ್ರದಲ್ಲಿ ಸೋಲಾಗಿತ್ತಲ್ಲ, ಅದು ಬಿಜೆಪಿಯನ್ನು ರಾಷ್ಟ್ರಮಟ್ಟದಲ್ಲಿ ಅವಮಾನಕ್ಕೀಡಾಗುವಂತೆ ಮಾಡಿತ್ತು. ಯಾಕೆಂತಂದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರೂ ಕೂಡ ಅಯೋಧ್ಯೆ ಇರುವಂತಹ ಫೈಜಾಬಾದ್ ಲೋಕಸಭಾ ಕ್ಷೇತ್ರವನ್ನು ಬಿಜೆಪಿ ಸೋತ್ ಹೋಗಿತ್ತು. ಇದನ್ನೇ ದೊಡ್ಡ ವಿಚಾರವನ್ನಾಗಿಸಿಕೊಂಡು ರಾಷ್ಟ್ರಮಟ್ಟದಲ್ಲಿ ಒಂದು ನರೇಟಿವ್ ಬಿಲ್ಡ್ ಮಾಡುವ ಕೆಲಸವನ್ನು ಸಮಾಜವಾದಿ ಪಕ್ಷ ಮಾಡಿತ್ತು, ಕಾಂಗ್ರೆಸ್ ಮಾಡಿತ್ತು. ಹೋದಲ್ಲಿ ಬಂದಲ್ಲಿ ಬಿಜೆಪಿಯವರಿಗೆ ಅದನ್ನು ನೆನಪು ಮಾಡಿಕೊಡ್ತಾ ಇದ್ರು. ನೀವು ಅಯೋಧ್ಯೆಯಲ್ಲಿ ಸೋತಿದ್ದೀರಿ. ಅದರವರೆಗೆ ಸಮಾಜವಾದಿ ಪಕ್ಷದ ನಾಯಕರಾಗಲಿ ಕಾಂಗ್ರೆಸ್ ನಾಯಕರಾಗಲಿ ಅಯೋಧ್ಯ ಲೋಕಸಭಾ ಕ್ಷೇತ್ರ ಅಂತ ಹೇಳ್ತಲೇ ಇರಲಿಲ್ಲ. ಅವರೆಲ್ಲರೂ ಅದನ್ನು ಫೈಜಾಬಾದ್ ಲೋಕಸಭಾ ಕ್ಷೇತ್ರ ಅಂತ ಹೇಳ್ತಾ ಇದ್ರು. ಆದರೆ ಯಾವಾಗ ಅಲ್ಲಿ ಬಿಜೆಪಿ ಸೋಲುತ್ತೋ ಅನಂತರ ಅವರು ಅದು ಅಯೋಧ್ಯೆಯ ಲೋಕಸಭಾ ಕ್ಷೇತ್ರ, ಅಯೋಧ್ಯೆಯಲ್ಲಿ ಬಿಜೆಪಿಗೆ ಸೋಲಾಯಿತು. ಬಿಜೆಪಿ ರಾಮ ಮಂದಿರ ಕಟ್ಟಿದ್ರೂ ಕೂಡ ಜನ ತಿರಸ್ಕಾರ ಮಾಡಿದ್ರು. ರಾಮ ಮಂದಿರಕ್ಕೆ ಜನ ವೋಟ್ ಹಾಕೋದಿಲ್ಲ. ಈ ರೀತಿಯಾಗಿ ದೊಡ್ಡದಾದಂತಹ ಒಂದು ನರೇಟಿವ್ ಬಿಲ್ಡ್ ಮಾಡುವ ಕೆಲಸವನ್ನ ವಿಪಕ್ಷಗಳು ಮಾಡಿದ್ವು, INDIA ಕೂಟ ಮಾಡಿತ್ತು. ಆದರೆ ಮಿತ್ರರೇ, ಇವತ್ತು ಅದಕ್ಕೆ ಉತ್ತರ ಸಿಕ್ಕಿದೆ. ಬಿಜೆಪಿ ಸೇಡು ತೀರಿಸಿಕೊಳ್ಳುವಂತಹ ಕೆಲಸವನ್ನ ಮಾಡಿದೆ. ಯೋಗಿ ಆದಿತ್ಯನಾಥ್ ನಿರಂತರವಾಗಿ ಪರಿಶ್ರಮವನ್ನು ಪಟ್ಟು ಅಯೋಧ್ಯೆಯ ಸೋಲಿನ ಸೇಡನ್ನ ಇವತ್ತಿಗೆ ಸಮಾಪ್ತಿ ಮಾಡಿದ್ದಾರೆ. ಸಮಾಜವಾದಿ ಪಕ್ಷ ಮುಗ್ಗರಿಸಿ ಬಿದ್ದಿದೆ. 2027ರಲ್ಲಿ ನಾವೇ ಗೆಲ್ಲೋದು, ಯೋಗಿ ಆದಿತ್ಯನಾಥ್ ಅವರ ಯುಗ ಮುಗಿದೋಯ್ತು ಅಂತ ಸಮಾಜವಾದಿ ಪಕ್ಷದವರು ಬಿಂಬಿಸ್ತಾ ಇದ್ರಲ್ಲ, ಅದು ಇವತ್ತಿಗೆ ಅಂತ್ಯ ಆಗಿದೆ. ಮಿತ್ರರೇ, ಏನಿದು ವಿಚಾರ? ದೊಡ್ಡ ಪೀಠಿಕೆ ಹಾಕ್ತಾ ಇದ್ದಾನೆ. ಅಯೋಧ್ಯೆಯಲ್ಲಿ ಮತ್ತೆ ಚುನಾವಣೆ ನಡೆದಿತ್ತ? ಯಾವ ಚುನಾವಣೆಯನ್ನು ಬಿಜೆಪಿ ಗೆದ್ದಿದೆ? ಇದೆಲ್ಲ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಬರ್ತಾ ಇದೆ ಅಲ್ವಾ? ಇದೆಲ್ಲದಕ್ಕೂ ಇದರಲ್ಲಿ ಉತ್ತರ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಅಯೋಧ್ಯೆ ಇರುವಂತಹ ಫೈಜಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಸಮಾಜವಾದಿ ಪಕ್ಷ ಗೆದ್ದಿತ್ತು. ಅಲ್ಲಿ ಅವಧೇಶ್ ಪ್ರಸಾದ್ ಪಾಸಿ ಅನ್ನುವಂಥವರಿಗೆ ಅಖಿಲೇಶ್ ಯಾದವ್ ಟಿಕೆಟ್ ಕೊಟ್ಟಿದ್ರು. ಅವರು 2024ರ ಲೋಕಸಭಾ ಚುನಾವಣೆಯನ್ನು ಗೆದ್ದುಕೊಂಡಿದ್ರು. ಹೀಗಾಗಿ ಬಿಜೆಪಿಗೆ ಒಂದು ರೀತಿಯ ಮುಜುಗರ ಆಗಿತ್ತು. ಯಾಕೆಂದರೆ ಅಯೋಧ್ಯೆಯಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಮಾಡಿದ್ರು. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗಿತ್ತು. ಅಯೋಧ್ಯೆ ಒಂದು ಕ್ಷೇತ್ರಕ್ಕೆ ಸಾವಿರಾರು ಕೋಟಿ ಹಣವನ್ನು ತಂದು ಸುರಿದಿದ್ರು. ಕೇವಲ ರಾಮ ಮಂದಿರವನ್ನು ಮಾತ್ರ ನಿರ್ಮಾಣ ಮಾಡಿದ್ದಲ್ಲ, ಇಡೀ ಅಯೋಧ್ಯೆಯನ್ನು ಅಭಿವೃದ್ಧಿ ಮಾಡುವಂತಹ ಕೆಲಸ ಮಾಡಿದ್ರು. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಏನಾಯಿತು ಗೊತ್ತಾ? ಅಯೋಧ್ಯೆ ಕ್ಷೇತ್ರ ಇದೆಯಲ್ಲ, ಅಲ್ಲಿ ಬಿಜೆಪಿಗೆ ಬಹುಮತ ಬಂತು. ಅಂದರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ. ಉಳಿದಂತಹ 4 ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಿಜೆಪಿಗೆ ಹಿನ್ನಡೆ ಆಯಿತು. ಸಮಾಜವಾದಿ ಪಕ್ಷ ಅಲ್ಲಿ ಮುನ್ನಡೆಯನ್ನು ಸಾಧಿಸಿ ಅವಧೇಶ್ ಪ್ರಸಾದ್ ಪಾಸಿ MP ಆಗಿ ಆಯ್ಕೆಯಾದರು. ಬಿಜೆಪಿ ಅಭ್ಯರ್ಥಿ ಹೀನಾಯವಾಗಿ ಸೋತ್ ಹೋದ್ರು. ಅಲ್ಲಿ ಬಿಜೆಪಿಯ ಅಭ್ಯರ್ಥಿಯ ಸೋಲೆ ಹೊರತು ಬಿಜೆಪಿಯ ಸೋಲಾಗಿರಲಿಲ್ಲ. ಯಾಕಂದ್ರೆ ಲುಲ್ಲು ಸಿಂಗ್ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಆಗಿದ್ರು. ಅವರು ನಾನಾ ಬಗೆಯ ಕೆಟ್ಟ ಹೇಳಿಕೆಯನ್ನು ಕೊಟ್ಟರು. ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದೆ ಆದರೆ ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಇದು ಕೇವಲ ಅಯೋಧ್ಯೆಯಲ್ಲಿ ಬಿಜೆಪಿಗೆ ಹಿನ್ನಡೆಯನ್ನು ಮಾಡಿಲ್ಲ, ದೇಶವ್ಯಾಪಿ ಹಿನ್ನಡೆಗೆ ಕಾರಣ ಆಗ್ಬಿಡ್ತು. ಮಿತ್ರರೇ, ಅಂತಿಮವಾಗಿ ಫೈಜಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಅಂದರೆ ಅಯೋಧ್ಯೆ ಇರುವಂತಹ ಕ್ಷೇತ್ರದಲ್ಲಿ ಬಿಜೆಪಿಗೆ ಸೋಲಾಯಿತು. ಇದು ಸತ್ಯ. ಇದನ್ನು ಸುಳ್ಳು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಆ ಸೋಲಿನ ಸೇಡನ್ನು ಬಿಜೆಪಿ ತೀರಿಸಿಕೊಂಡಿದೆ. ಮುಖ್ಯವಾಗಿ ಯೋಗಿ ಆದಿತ್ಯನಾಥ್ ಅವತ್ತೇನು ಹಿನ್ನಡೆ ಆಗಿತ್ತಲ್ಲ, ಅದಕ್ಕೆ ಬಡ್ಡಿ ಸಮೇತ ಸಮಾಜವಾದಿ ಪಕ್ಷಕ್ಕೆ ವಾಪಸ್ ಕೊಟ್ಟಿದ್ದಾರೆ. ಅದು ಹೇಗೆ ಕೇಳಿದ್ರೆ, ಫೈಜಾಬಾದ್ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಮಿಲ್ಕಿಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ನಡೆದಿತ್ತು. ಆ ಬೈ ಎಲೆಕ್ಷನ್ನಲ್ಲಿ ಬಿಜೆಪಿ ಒಂದು ಪ್ರಚಂಡ ವಿಜಯವನ್ನು ದಾಖಲಿಸಿದೆ. ಕಂಡು ಕೇಳರಿಯದಂತಹ ವಿಜಯವನ್ನು ಬಿಜೆಪಿ ದಾಖಲಿಸಿದೆ. 2022ರಲ್ಲಿ UP ವಿಧಾನಸಭಾ ಚುನಾವಣೆ ನಡೆಯುತ್ತಲ್ಲ, ಆ ಸಂದರ್ಭದಲ್ಲಿ ಇದೇ ಮಿಲ್ಕಿಪುರ ವಿಧಾನಸಭಾ ಕ್ಷೇತ್ರವನ್ನು ಅವಧೇಶ್ ಪ್ರಸಾದ್ ಪಾಸಿ ಗೆದ್ದುಕೊಂಡಿದ್ರು. ಅನಂತರ ಅಖಿಲೇಶ್ ಯಾದವ್ 2024ರ
ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಫೈಜಾಬಾದ್ ಲೋಕಸಭಾ ಕ್ಷೇತ್ರಕ್ಕೆ ಇದೇ ಅವಧೇಶ್ ಪ್ರಸಾದ್ ಪಾಸಿಗೆ ಟಿಕೆಟ್ ಕೊಡ್ತಾರೆ, ಅವ್ರು ಗೆಲ್ತಾರೆ. ಹೀಗಾಗಿ ಮಿಲ್ಕಿಪುರ ವಿಧಾನಸಭಾ ಕ್ಷೇತ್ರಕ್ಕೆ ಅವರು ರಾಜೀನಾಮೆಯನ್ನು ಕೊಟ್ಟಿದ್ರು, MLA ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಟ್ಟಿದ್ರು. ಈ ಕಾರಣದಿಂದಾಗಿ ಆ ಕ್ಷೇತ್ರ ತೆರವಾಗಿತ್ತು. ಆ ಮಿಲ್ಕಿಪುರ ವಿಧಾನಸಭಾ ಕ್ಷೇತ್ರಕ್ಕೆ ಈಗ ಬೈ ಎಲೆಕ್ಷನ್ ನಡೆದಿತ್ತು, ಅಂದ್ರೆ ಫೆಬ್ರವರಿ 5ನೇ ತಾರೀಕು ಬೈ ಎಲೆಕ್ಷನ್ ನಡೆದಿತ್ತು. ಇವತ್ತು ಅದರ ರಿಸಲ್ಟ್ ಬಂದಿದೆ. ಬಿಜೆಪಿ ಭರ್ಜರಿಯಾಗಿ ಗೆದ್ದು ಬೀಗಿದೆ. ಮಿತ್ರರೇ, ಅಯೋಧ್ಯೆಯ ಕಾರಣದಿಂದಾಗಿ ಮಿಲ್ಕಿಪುರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇತ್ತು. ಜೊತೆಗೆ ಈ ಅವಧೇಶ ಪ್ರಸಾದ್ ಪಾಸಿಯ ಮಗನಿಗೆ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸಮಾಜವಾದಿ ಪಕ್ಷ ಟಿಕೆಟ್ ಕೊಟ್ಟಿತ್ತು. ಆ ರೀತಿಯಾದಂತಹ ಒಂದು ಗೇಮ್ ಪ್ಲಾನ್ ಅನ್ನ ಸ್ವತಃ ಅಖಿಲೇಶ್ ಯಾದವ್ ಮಾಡಿದ್ರು. ಅಂದ್ರೆ ಮಿಲ್ಕಿಪುರವನ್ನ ನಾವು ಗೆಲ್ಲಲೇಬೇಕು, ಬಿಜೆಪಿ ಇಲ್ಲಿ ಗೆಲ್ಲಬಾರದು ಅಂತೇಳಿ ಸಮಾಜವಾದಿ ಪಕ್ಷ ನಿರಂತರವಾಗಿ ಸಾಕಷ್ಟು ಸರ್ಕಸ್ ಮಾಡಿತ್ತು. ಆದರೆ ಅದು ಯಾವುದು ಕೂಡ ಕೈ ಹಿಡಿದಿಲ್ಲ. ಸಮಾಜವಾದಿ ಪಕ್ಷ ಮುಗ್ಗರಿಸಿ ಹೋಗಿದೆ. ಅವಧೇಶ್ ಪ್ರಸಾದ್ ಪಾಸಿ ಏನು ಲೋಕಸಭಾ ಚುನಾವಣೆಯನ್ನು ಗೆದ್ದಿದ್ರಲ್ಲ, ಅವರ ಸುಪುತ್ರನಾದಂತಹ ಅಜಿತ್ ಪ್ರಸಾದ್ ಪಾಸಿ ಹೀನಾಯವಾಗಿ ಸೋತ್ ಹೋಗಿದ್ದಾರೆ. ಇಲ್ಲಿ ಬಿಜೆಪಿ ಗೆದ್ದಿದೆ ಅನ್ನೋದಕ್ಕಿಂತಲೂ ಕೂಡ ಯೋಗಿಯ ತಂತ್ರಗಾರಿಕೆ ಗೆದ್ದಿದೆ. ನಿಮಗೆಲ್ಲ ಗೊತ್ತಿರಬಹುದು, ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೀತಲ್ಲ, ಆ ಸಂದರ್ಭದಲ್ಲೇ ಉತ್ತರ ಪ್ರದೇಶದ 9 ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಉಪಚುನಾವಣೆ ನಡೆದಿತ್ತು. ಆ ಚುನಾವಣೆಯನ್ನು ಕೂಡ ಯೋಗಿ ಬಹಳ ಸೀರಿಯಸ್ ಆಗಿ ಪರಿಗಣಿಸಿದ್ರು. ಆ 9 ಪೈಕಿ 7 ಕ್ಷೇತ್ರವನ್ನ NDA ಗೆದ್ದುಕೊಂಡಿತ್ತು. ಅದಾದ ನಂತರ ಈ ಮಿಲ್ಕಿಪುರ ವಿಧಾನಸಭಾ ಕ್ಷೇತ್ರ, ಇಲ್ಲಿಗೂ ಕೂಡ ಯೋಗಿ ಅದೇ ರೀತಿಯ ತಂತ್ರಗಾರಿಕೆಯನ್ನು ಮಾಡಿದ್ರು. ಮೊದಲನೇದಾಗಿ ಅಭ್ಯರ್ಥಿಯ ಆಯ್ಕೆ ವಿಚಾರದಲ್ಲಿ ಯೋಗಿಯ ತಂತ್ರಗಾರಿಕೆ ಬಹಳಷ್ಟು ಮಟ್ಟಿಗೆ ವರ್ಕೌಟ್ ಆಗಿದೆ. ಯಾಕಂದ್ರೆ ಸ್ಥಳೀಯ ಮುಖಂಡರಾದಂತಹ ಚಂದ್ರಬಾನ್ ಪಾಸ್ವಾನ್ಗೆ ಈ ಬಾರಿ ಟಿಕೆಟ್ ಕೊಡಲಾಗಿತ್ತು. ಇದು ಯೋಗಿ ಅವರ ದೊಡ್ಡ ಮಾಸ್ಟರ್ ಸ್ಟ್ರೋಕ್. ಯಾಕೆ ಅಂತ ಹೇಳ್ತೀನಿ ಕೇಳಿ. ಈ ಮಿಲ್ಕಿಪುರ ಇದೆಯಲ್ಲ, ಇದು ಸಮಾಜವಾದಿ ಪಕ್ಷದ ಭದ್ರಕೋಟೆ. 1967ರಿಂದ ಈವರೆಗೆ ಈ ಮಿಲ್ಕಿಪುರ ವಿಧಾನಸಭಾ ಕ್ಷೇತ್ರಕ್ಕೆ ಒಟ್ಟು 17 ಬಾರಿ ಚುನಾವಣೆ ನಡೆದಿದೆ. ಈ 17 ಚುನಾವಣೆಯಲ್ಲಿ 10 ಬಾರಿ ಸಮಾಜವಾದಿ ಪಕ್ಷ ಗೆದ್ದಿದೆ. ಬಿಜೆಪಿ ಗೆದ್ದಿರುವಂತಹದ್ದು ಕೇವಲ 3 ಬಾರಿ ಮಾತ್ರ. 2017ರಲ್ಲಿ ಬಿಜೆಪಿ ಒಮ್ಮೆ ಗೆದ್ದಿತ್ತು. ಬಾಬಾ ಗೋರಖನಾಥ್ ಇಲ್ಲಿಂದ MLA ಆಗಿದ್ರು. 2022ರ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಬಾಬಾ ಗೋರಖನಾಥ್ಗೆ ಮತ್ತೆ ಬಿಜೆಪಿ ಟಿಕೆಟ್ ಕೊಟ್ಟಿತ್ತು. ಆದ್ರೆ ಅವಧೇಶ್ ಪ್ರಸಾದ್ ಪಾಸಿ ವಿರುದ್ಧ ಅವರು 13,338 ಮತಗಳ ಅಂತರದಿಂದ ಸೋತೋಗಿದ್ರು. ಈ ಬಾರಿ ಬೈ ಎಲೆಕ್ಷನ್ ವೇಳೆ ಚಂದ್ರಬಾನ್ ಪಾಸ್ವಾನ್ ಅನ್ನುವಂಥವರಿಗೆ ಬಿಜೆಪಿ ಟಿಕೆಟ್ ಕೊಡುತ್ತೆ. ಇದು ಯೋಗಿ ಆದಿತ್ಯನಾಥ್ ಅವರ ಆಯ್ಕೆಯೂ ಕೂಡ ಆಗಿರುತ್ತೆ. ಯಾಕೆ ಚಂದ್ರಬಾನ್ ಅವರಿಗೆ ಟಿಕೆಟ್ ಕೊಡಲಾಯಿತು ಕೇಳಿದ್ರೆ, ಇವರು ಕೂಡ ಪಾಸಿ ಸಮುದಾಯಕ್ಕೆ ಸೇರಿದಂತವರು. ಅಖಿಲೇಶ್ ಯಾದವ್ ಇಲ್ಲಿ ಜಾತಿ ಸಮೀಕರಣವನ್ನ ಮಾಡಿ PDA ಫಾರ್ಮುಲಾ ಅಂತ ಹೇಳಿಬಿಟ್ಟು ಬಿಜೆಪಿಯನ್ನು ಸೋಲಿಸ್ತಾ ಇದ್ರು. ಇದನ್ನು ಅರ್ಥ ಮಾಡಿಕೊಂಡಂತಹ ಬಿಜೆಪಿ ಈ ಬಾರಿ ಸರಿಯಾದಂತಹ ತಂತ್ರಗಾರಿಕೆಯನ್ನು ಮಾಡಿತ್ತು. ಚಂದ್ರಬಾನ್ ಪಾಸ್ವಾನ್ ಅನ್ನುವಂತಹ ಪಾಸಿ ಸಮುದಾಯದ ನಾಯಕನಿಗೆ ಕೊಟ್ಟಿದ್ರಿಂದಾಗಿ ಪಾಸಿ ವರ್ಸಸ್ ಪಾಸಿ ಅನ್ನುವ ರೀತಿಯಲ್ಲಿ ನಿರ್ಮಾಣ ಆಯಿತು. ಜೊತೆಗೆ ಅವಧೇಶ್ ಪ್ರಸಾದ್ ವಿರುದ್ಧವಾಗಿ ಮಿಲ್ಕಿಪುರದಲ್ಲಿ ಸಾಕಷ್ಟು ವಿರೋಧವಿತ್ತು. ಜೊತೆಗೆ ಸಮಾಜವಾದಿ ಪಕ್ಷ ಅದೇ ಅವಧೇಶ್ ಪ್ರಸಾದ್ ಮಗನಿಗೆ ಟಿಕೆಟ್ ಕೊಟ್ಟಿದ್ರಿಂದಾಗಿ ಅಲ್ಲಿನ ಜನ ತೀರ್ಮಾನ ಮಾಡಿದ್ರು, ಯಾವ ಕಾರಣಕ್ಕೂ ಕೂಡ ಸಮಾಜವಾದಿ ಪಕ್ಷವನ್ನ ಈ ಬಾರಿ ಗೆಲ್ಲಿಸಬಾರದು ಅಂತ. ಇದೇ ಕಾರಣದಿಂದ ಬಿಜೆಪಿಯಲ್ಲಿ ಗೆದ್ದು ಬೀಗಿದೆ. ಮಿತ್ರರೇ, ಇದಕ್ಕೋಸ್ಕರವಾಗಿ ಯೋಗಿಯವರ ಯೋಗದಾನ ಬಹಳ ದೊಡ್ಡ ಮಟ್ಟದಲ್ಲಿದೆ. ಒಂದು ಕಡೆ ಉತ್ತರ ಪ್ರದೇಶದಲ್ಲಿ ಕುಂಭಮೇಳ ನಡೀತಾ ಇದೆ. ಅದಕ್ಕೋಸ್ಕರವಾಗಿ ಇಡೀ ಸರ್ಕಾರ ಅತ್ತ ಕಡೆಯಲ್ಲಿ ಫೋಕಸ್ ಮಾಡಬೇಕಾಗಿತ್ತು. ಆದರೂ ಕೂಡ ಅದರ ಮಧ್ಯೆ ಬಂದಂತಹ ಈ ಮಿಲ್ಕಿಪುರ ಬೈ ಎಲೆಕ್ಷನ್ ಅನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಂತಹ ಯೋಗಿ ಆದಿತ್ಯನಾಥ್ ಅದಕ್ಕೋಸ್ಕರವಾಗಿ ಒಂದು ಟೀಮ್ ಅನ್ನು ರಚನೆ ಮಾಡಿದ್ರು. ಸ್ಥಳೀಯ ಎಲ್ಲಾ MLAಗಳಿಗೂ ಕೂಡ ಆ ಕ್ಷೇತ್ರದ ಜವಾಬ್ದಾರಿಯನ್ನು ಕೊಡಲಾಗಿತ್ತು. ಕೆಲ ಮಂತ್ರಿಗಳನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿತ್ತು. ಸ್ವತಃ ಯೋಗಿ ಆದಿತ್ಯನಾಥ್ ಕ್ಷೇತ್ರಕ್ಕೆ ಬಂದು ಅನೇಕ ಬಾರಿ ಪ್ರಚಾರವನ್ನು ಕೂಡ ಮಾಡಿದ್ದಾರೆ. ಅಂತಿಮವಾಗಿ ಬಿಜೆಪಿ ಮಿಲ್ಕಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ 44,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದು ಬೀಗಿದೆ. ಇದು ಮಿತ್ರರೇ ಸಮಾಜವಾದಿ ಪಕ್ಷಕ್ಕೆ ದೊಡ್ಡ ಮುಖಭಂಗ. ಯಾಕೆಂತಂದ್ರೆ ಇದೇ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಅವಧೇಶ್ ಪ್ರಸಾದ್ ಪಾಸಿಯನ್ನ ದೊಡ್ಡ ಹೀರೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ರು. ನೀವೆಲ್ಲ ನೋಡಿರ್ತೀರಿ, ನಾನೇನು ಅದನ್ನು ವಿವರಿಸಬೇಕಾ? ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸಮಾಜವಾದಿ ಪಕ್ಷ 37 ಸೀಟನ್ನು ಗೆದ್ದಿತ್ತು. ಅಲ್ಲಿ 37 ಜನ MP ಗಳಿದ್ರೂ ಕೂಡ ಅಖಿಲೇಶ್ ಯಾದವ್ ಮಾತ್ರ ಇದೇ ಪಾಸಿಯ ಕೈ ಹಿಡ್ಕೊಂಡು ಓಡಾಡ್ತಾ ಇದ್ರು. ಲೋಕಸಭೆಯಲ್ಲಿ ಬಂದರೂ ಕೂಡ ಅವಧೇಶ್ ಪ್ರಸಾದ್ ಪಾಸಿಯನ್ನ ತನ್ನ ಪಕ್ಕದಲ್ಲೇ ಕೂರಿಸ್ಕೊಳ್ತಾ ಇದ್ರು. ಅಷ್ಟೇ ಏಕೆ, ಈ ಅವಧೇಶ್ ಪ್ರಸಾದ್ ಪಾಸಿಯನ್ನ ಅಯೋಧ್ಯೆಯ ಮಹಾರಾಜ ಅಂತ ಕರೆದು ಬಿಟ್ಟಿದ್ರು ಅಖಿಲೇಶ್ ಯಾದವ್. ಮಿತ್ರರೇ, ನಿಮಗೆಲ್ಲ ಗೊತ್ತು, ಅಯೋಧ್ಯೆಯ ಮಹಾರಾಜ ಅಂತಂದ್ರೆ ಅದು ಪ್ರಭು ಶ್ರೀರಾಮಚಂದ್ರ. ಇಡೀ ದೇಶ ನಂಬುವುದೇ ಅದನ್ನ. ಅಲ್ಲಿ ಇನ್ನೊಬ್ಬ ರಾಜನಾಗೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಅಖಿಲೇಶ್ ಯಾದವ್ ಹೇಳಿದ್ರು ಅಯೋಧ್ಯೆಯ ಮಹಾರಾಜ ಅವಧೇಶ್ ಪ್ರಸಾದ್ ಪಾಸಿ ಅಂತ. ಅಷ್ಟರ ಮಟ್ಟಿಗೆ ಇವರಿಗೆ ದುರಹಂಕಾರ ಬಂದುಬಿಟ್ಟಿತ್ತು ಅದೊಂದು ಗೆಲುವಿನಿಂದ. ಹೀಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ಜನ ಸರಿಯಾದ ತೀರ್ಪನ್ನು ಕೊಟ್ಟಿದ್ದಾರೆ. ನಿಮ್ಮ ದುರಹಂಕಾರಕ್ಕೆ ಇಲ್ಲಿ ಜಾಗ ಇಲ್ಲ ಅಂತ. ಇದರ ಜೊತೆಗೆ ಮಿತ್ರರೇ, ಸಮಾಜವಾದಿ ಪಕ್ಷ ಇನ್ನೊಂದು ಕನಸನ್ನು ಕಾಣ್ತಾ ಇತ್ತು. ಅವರ ಹೇಳಿಕೆ, ಅವರ ಹಾವಭಾವ ಇದೆಲ್ಲದನ್ನು ನೋಡಿದಾಗ ಇದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಏನದು? 2027ರಲ್ಲಿ ಉತ್ತರ ಪ್ರದೇಶದಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಆ ಚುನಾವಣೆಯನ್ನು ಕೂಡ ಸಮಾಜವಾದಿ ಪಕ್ಷ ಗೆದ್ದೇ ಗೆಲ್ಲುತ್ತೆ ಅನ್ನುವಂಥ ರೀತಿಯಲ್ಲಿ ಅಹಂಭಾವ ಅವರಲ್ಲಿ ಎದ್ದು ಕಾಣ್ತಾ ಇತ್ತು. ಆದರೆ ಯೋಗಿ ಆದಿತ್ಯನಾಥ್ ಚುನಾವಣೆ ಬರೋದಕ್ಕೆ ಮುಂಚೆಯೇ ಅಖಿಲೇಶ್ ಯಾದವ್ ಅವರಿಗೆ ನೀರು ಕುಡಿಸಿದ್ದಾರೆ. ಅಖಿಲೇಶ್ ಯಾದವ್ಗೆ ಯಾಕೆ 2027ರ ಗೆಲುವು ನಿಶ್ಚಿತ ಅಂತ ಅನಿಸ್ತಾ ಇತ್ತು ಕೇಳಿದ್ರೆ, ಕಳೆದ ಬಾರಿ ಲೋಕಸಭಾ ಚುನಾವಣೆ ನಡೀತಲ್ಲ, ಉತ್ತರ ಪ್ರದೇಶದಲ್ಲಿ ಒಟ್ಟು 80 ಲೋಕಸಭಾ ಕ್ಷೇತ್ರಗಳಿದ್ದಾವೆ. ಇದರಲ್ಲಿ ಸಮಾಜವಾದಿ ಪಕ್ಷ 37 ಸೀಟನ್ನು ಗೆದ್ದಿತ್ತು. ಅವರ ಮಿತ್ರ ಪಕ್ಷವಾದಂತಹ ಕಾಂಗ್ರೆಸ್ 6 ಕ್ಷೇತ್ರವನ್ನು ಗೆದ್ದುಕೊಂಡಿತ್ತು. ಅಲ್ಲಿಗೆ 43 ಕ್ಷೇತ್ರದಲ್ಲಿ ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ ಗೆದ್ದುಕೊಂಡಿತ್ತು. ಬಿಜೆಪಿ ಕೇವಲ 36ಕ್ಕೆ ಸೀಮಿತಗೊಂಡಿತ್ತು.
ಬಿಜೆಪಿ ಗೆದ್ದಿದ್ದು 33, ಅವರ ಮಿತ್ರ ಪಕ್ಷಗಳು 3, ಒಟ್ಟು 36 ಸೀಟನ್ನು NDA ಗೆದ್ದುಕೊಂಡಿತ್ತು. ಆದರೆ ಅಖಿಲೇಶ್ ಯಾದವ್ ಅವರ ಹುಮ್ಮಸ್ಸಿಗೆ ಕಾರಣ ಆಗಿದ್ದೇನು ಕೇಳಿದ್ರೆ, ಉತ್ತರ ಪ್ರದೇಶದಲ್ಲಿ ಒಟ್ಟು 403 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಈ 403 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ ಒಟ್ಟಿಗೆ ಸೇರಿಕೊಂಡು 225ಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರದಲ್ಲಿ ಬಹುಮತವನ್ನು ಕಾಯ್ದುಕೊಂಡಿದ್ವು. ಈ ಕಾರಣದಿಂದ ಅಖಿಲೇಶ್ ಯಾದವ್ಗೆ ಅನಿಸ್ತಾ ಇತ್ತು 2027ರಲ್ಲಿ ನಮಗೆ ಈಸಿಯಾಗಿ ಗೆಲುವು ಸಿಗುತ್ತೆ, ನಾವೊಂದು ಪ್ರಚಂಡ ಬಹುಮತದೊಂದಿಗೆ ಸರ್ಕಾರವನ್ನು ರಚನೆ ಮಾಡ್ತೀವಿ, ಯೋಗಿಯ ಯುಗಾಂತ್ಯ ಆಗ್ಬಿಡ್ತು ಅಂತ ಅಖಿಲೇಶ್ ಯಾದವ್ ಅಂದುಕೊಂಡಿದ್ರು. ಆದರೆ ಮಿತ್ರರೇ, ಇದನ್ನು ಕೆಲವೇ ತಿಂಗಳಿನಲ್ಲಿ ಉಲ್ಟಾ ಮಾಡಿ ತೋರಿಸಿದ್ದು ಯೋಗಿ ಆದಿತ್ಯನಾಥ್. ಲೋಕಸಭಾ ಚುನಾವಣೆ ನಡೆದ ಬಳಿಕ ಉತ್ತರ ಪ್ರದೇಶದಲ್ಲಿ ನಡೆದಂತಹ 10 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಬಿಜೆಪಿ ಮತ್ತು ಮಿತ್ರ ಪಕ್ಷ ಒಟ್ಟು 8 ಕ್ಷೇತ್ರವನ್ನು ಗೆದ್ದುಕೊಂಡಿದೆ. ಈ ಮೂಲಕವಾಗಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯದ್ದೇ ರಾಜ್ಯಭಾರ ಅಂತ ಯೋಗಿ ಆದಿತ್ಯನಾಥ್ ಮತ್ತೆ ಸಾಬೀತು ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಯೋಗಿ ಆದಿತ್ಯನಾಥ್ ವಿರುದ್ಧ ನರೇಟಿವ್ ಬಿಲ್ಡ್ ಮಾಡುವ ಕೆಲಸ ಆಗ್ತಾ ಇತ್ತು ಅಂತಂದ್ರೆ, ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 33 ಮಾತ್ರ ಗೆದ್ದುಕೊಳ್ತಾ ತಕ್ಷಣ ಇವರೆಲ್ಲ ಹೇಳಿಕೆ ಕೊಡೋದಕ್ಕೆ ಶುರು ಮಾಡಿದ್ರು. ಯೋಗಿಯ ರಾಜ್ಯಭಾರ ಇಲ್ಲಿ ಮುಗಿದು ಹೋಯಿತು, ಯೋಗಿ ಕೈಯಿಂದ ರಾಜೀನಾಮೆಯನ್ನು ಪಡೆದುಕೊಳ್ತಾರೆ, ಉತ್ತರ ಪ್ರದೇಶಕ್ಕೆ ಹೊಸ ಮುಖ್ಯಮಂತ್ರಿ ಆಗ್ತಾರೆ, ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟ, ಹಾಗೆ ಹೀಗೆ ಎಲ್ಲ ಸುದ್ದಿಗಳನ್ನು ಪ್ರಸಾರ ಮಾಡಲಾಗ್ತಾ ಇತ್ತು. ಆದರೆ ಮಿತ್ರರು, ಯೋಗಿ ಇದು ಯಾವುದಕ್ಕೂ ಉತ್ತರ ಕೊಟ್ಟಿರಲಿಲ್ಲ. ಈಗ ಚುನಾವಣಾ ರಿಸಲ್ಟ್ ಮೂಲಕವಾಗಿ ಉತ್ತರ ಕೊಟ್ಟಿದ್ದಾರೆ. ಅಯೋಧ್ಯೆಯಲ್ಲಿ ಸೋತ್ರು ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ಮಿಲ್ಕಿಪುರವನ್ನ ಗೆದ್ದು ಆ ಸೋಲಿನ ಸೇಡನ್ನು ತೀರಿಸಿಕೊಂಡಿದ್ದಾರೆ. ಮಿತ್ರರೇ, ಈ ಗೆಲುವಿನ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.